ಮೊನ್ನೆ ನಾನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕೊಂಡ ಮಾಧ್ಯಮದವರೆಗೂ ವಿಶೇಷ ಆಹ್ವಾನ ಅಂದ ತಕ್ಷಣ ನಿಗರಾಡ್ಬಿಟ್ರು ಅವರು. ನಾನು ಹೇಳಿದೆ, ಅದು ನನ್ನ ಆತಂಕ, ನನ್ನ ನೋವು, ಕೋಪ ಅಲ್ಲ, ವ್ಯಂಗ್ಯ ಅಲ್ಲ. ಅದು ಇವತ್ತು ಮಾಧ್ಯಮದವರು ಅಷ್ಟೇ ಮಾರ್ಕೊಂಡಿಲ್ಲ, ಕಲಾವಿದರು ಮಾರ್ಕೊಂಡಿದ್ದಾರೆ, ವಕೀಲರು ಮಾರ್ಕೊಂಡಿದ್ದಾರೆ, ನ್ಯಾಯಮೂರ್ತಿಗಳು ಮಾರ್ಕೊಂಡಿದ್ದಾರೆ, ಡಾಕ್ಟರ್ಗಳು ಮಾರ್ಕೊಂಡಿದ್ದಾರೆ, ಉದ್ಯಮಿಗಳು ಮಾರ್ಕೊಂಡಿದ್ದಾರೆ. ಲಕ್ಷಾಂತರ ಓಟುಗಳು ಒಂದು ವಿರೋಧ ಪಕ್ಷಕ್ಕೆ ಎದುರಾಗಿ ಕೊಟ್ಟಂತಹ MLA MP ಗಳು ಅವರನ್ನು ಮಾರ್ಕೊಂಡು ಯಾರ ವಿರುದ್ಧ ಆರಿಸ್ಬಿಟ್ರು ಅವ್ರ ಜೊತೆ ಮಾರ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಆತಂಕ ಆಗಬಾರ್ದೇ ಈ ದೇಶದಲ್ಲಿ? ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರನ್ನ, ಗಾಂಧಿಯನ್ನ ಮುಚ್ಚಿಟ್ಟಾದರೂ ನಿಮ್ಮ ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದರೆ ಗಾಂಧಿಯನ್ನ ಕೊಂದವನ್ನ ಪೂಜಿಸೋರು ಇವರು. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯೇ ದೇಶದ್ರೋಹಿಯಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಬಹಳ ದೊಡ್ಡ ಕೆಲಸ, ತನ್ನ ಅನುಭವದಿಂದ ಇಡೀ ಇತಿಹಾಸವನ್ನು ಓದುತ್ತಾ ಒಂದು 20 ಟ್ರಯಲ್ಗಳನ್ನು ಒಂದು ಉದಾಹರಣೆಯಾಗಿ ತಂದು ನಾವು ಬದುಕುತ್ತಿರುವ ಈ ಸ್ವಲ್ಪ ಮಟ್ಟಿಗೆ ಸಹಿಸುವಂಥ ಸಮಾಜಕ್ಕೆ ಕಾರಣರಾದ ದೊಡ್ಡ ದೊಡ್ಡ ಹುತಾತ್ಮರು, ಮೇಧಾವಿಗಳು ಪ್ರಾಣವನ್ನು ಕೊಟ್ಟಿದ್ದಾರೆ, ಸತ್ಯದ ಜೊತೆಗೆ ನಿಂತಿದ್ದಾರೆ. ಅದು ನಿಲ್ಲುವುದು ಬಹಳ ಮುಖ್ಯ ಅಂತ ಮುಂದಿನ ತಲೆಮಾರಿಗೆ ಹೇಳುವ ಈ ಪ್ರಯತ್ನ ತುಂಬ ತುಂಬ ದೊಡ್ಡದು.